ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ತ್ರಿಷಾ ರಮೇಶ್. ಇವತ್ತು ನಮ್ ಜೊತೆಗಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ವೆಂಕಿ ಅವರು. ಎಲ್ರಿಗೂ ಗೊತ್ತು, ಅವ್ರ ಪಾಪ ಬಾಯಿ ಬರಲ್ಲ, ಮೂಕ ಅಂತ ಎಲ್ರು ಅನ್ಕೊಂಡಿದ್ದಾರೆ. ಇವತ್ ನಾವ್ ಅವ್ರನ್ನ ಮಾತಾಡ್ಸಿ ನಾವ್ ಅವ್ರನ್ನ ಮಾತ್ ಬರೆಸ್ತಾ ಇದೀವಿ. ಸೊ ನಮಸ್ತೆ. Thank you. ಹೇಗಿದ್ದೀರಾ ಸರ್? I'm damn good. ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. Thank you. ಹೆಂಗ್ ನಡೀತಾ ಇದೆ ಸೀರಿಯಲ್? ನಿಮ್ ಪಾತ್ರಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೀರಿಯಲ್ ಗುಡ್ ಗೋಯಿಂಗ್. ಅದೇ ಒಂದು ಹ್ಯೂಜ್ ಕ್ಯಾಸ್ಟಿಂಗ್ ಇರುವಂತ ಸೀರಿಯಲ್ಲು. ಬಹಳ ವರ್ಷಗಳ ಮೇಲೆ ಈ ಥರದೊಂದು ಕ್ಯಾಸ್ಟಿಂಗ್ ಆಗಿರೋದು, ಆಮೇಲೆ ಆ ಪಾತ್ರಗಳು ಅವರಿಗೆ ಅಂತ ಬರೆದಿದ್ದಾರೋ, ಅವರಿಗೋಸ್ಕರ ಪಾತ್ರಗಳು ಹುಟ್ಕೊಂಡಿದ್ದೆವು ಅನ್ನುವಂಥ ಎಲ್ಲರ ಅಭಿನಯನೂ ಅದೇ ಥರ ಇರೋದ್ರಿಂದ ವಂಡರ್ಫುಲ್. ತುಂಬಾ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಥರದ್ದೊಂದು ಸೀರಿಯಲ್. ಎರಡು ಪೌರಾಣಿಕ ಧಾರಾವಾಹಿಗಳನ್ನ ನೀವು ಮಾಡಿದೀರಾ, ದಾಸಪುರಂದ ಮತ್ತೆ ಉಗೆ ಉಗೆ ಮಾದೇಶ್ವರ. ಈಗ ಈ ಸೀರಿಯಲ್ ಮಾಡುವಾಗ ಎಷ್ಟು ಚಾಲೆಂಜಿಂಗ್ ಆಗಿದೆ? ಅದೇ ಆಕ್ಚುಲಿ ನನಗೆ ಪೌರಾಣಿಕ ನನಗೆ ಬಹಳ ಇಷ್ಟದ ಪಾತ್ರಗಳು. ನಾನು ನಾಟಕಗಳನ್ನು ನಮ್ಮದು ಥಿಯೇಟರ್ ಆಗಿರೋದ್ರಿಂದ ರಂಗಭೂಮಿಯಲ್ಲಿ ನಾನು ಹೆಚ್ಚಿನ ಪೌರಾಣಿಕ ಪಾತ್ರಗಳನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗಟ್ಟಿ ಪಾತ್ರಗಳನ್ನೇ ಮಾಡಿರೋದು. ರಾವಣ, ರಾಮ, ಕೃಷ್ಣ, ಅರ್ಜುನ, ಕರ್ಣ, ಈ ಥರದ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದವನು. ಅದಾದ್ಮೇಲೆ ಫೇಸ್ ರೆಕಗ್ನೈಸೇಷನ್ ಅಂತ ಬಂದಾಗ ಅಲ್ಲಿ ನಮ್ದು ಗೆಟಪ್ ಬೇರೆ ಇತ್ತು, ವಿಗ್ಗಳನ್ನು ಹಾಕೊಳ್ತಾ ಇದ್ವಿ. ಸೊ ಹಾಗಾಗಿ ಈಗ ಸುಮಾರು 2018 ನಾನು ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಆ ಥರದ ಪಾತ್ರಗಳನ್ನ ನಾನು ಹೆಚ್ಚು ಮಾಡ್ಕೊಂಡು ಬಂದಿದ್ರಿಂದ ನಾನು ನಾರ್ಮಲ್ ಗೆಟಪ್ ಜನಗಳಿಗೆ ಅಷ್ಟು ಬೇಗ ನಾನು ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ವೆಂಕಿ ಅದು ಬೇರೆನೆ ಒಂದು ಖುಷಿ ಕೊಟ್ಟಂತ ಪಾತ್ರ. ಈಗ 2018 ನಾನು ಇಂಡಸ್ಟ್ರಿಯಲ್ಲಿ ಇದ್ರು, ಒಳ್ಳೆ ಧಾರಾವಾಹಿಗಳನ್ನ ಮಾಡಿದ್ರು ಕೂಡ ಫೇಸ್ ರೆಕಗ್ನೈಸೇಷನ್ ಅನ್ನೋದು ಒಂದು ಸ್ವಲ್ಪ ಅಷ್ಟು ಆಗ್ತಿರ್ಲಿಲ್ಲ ಆ ಪಾತ್ರ ಗೆಟಪ್ಗಳಿಂದ. ಬಟ್ ಇವಾಗ ನಾನು ನಾರ್ಮಲ್ ಆಗಿ ಓಡಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಲ್ರು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾಗಲೇ ಕಂಡುಹಿಡಿತಾರೆ. ಆಮೇಲೆ ಬಹಳ ಖುಷಿ ಕೊಡೋದೇನಪ್ಪ ಅಂದ್ರೆ, ಆ ಪಾತ್ರಕ್ಕೆ ಎಲ್ರು ಕೂಡ ಏನ್ ನಾವು ಸ್ಟಾರ್ಟಿಂಗ್ ಮಾತಾಡಿದ್ವಲ್ಲ ಆ ತರ ಮೈಮೇಲೆ ಮಾತಾಡೋಕ್ ಶುರು ಮಾಡ್ತಾರೆ. ಅಂದ್ರೆ ನಿಜವಾಗ್ಲೂ ನನಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಷ್ಟು ಖುಷಿ ಇದೆ ಪಾತ್ರದ ಮೂಲಕ ಜನ ಆ ಮಟ್ಟಕ್ಕೆ ಗುರುತಿಸಿರೋದು. ಸ್ಟಾರ್ಟಿಂಗ್ ಟೀಮ್ ಅವರು ಇಲ್ಲ ನೀವ್ ಹಿಂಗೆ ಕಿವಿ ಕೇಳ್ದೇ ಇರೋ ಪಾತ್ರ, ಬಾಯಿ ಬರ್ದೇ ಇರೋ ಪಾತ್ರ ಮಾಡ್ಬೇಕು ಅಂದಾಗ ನೀವ್ ಹೆಂಗ್ ತಯಾರಿ ನಡೆಸಿರಿ? ಒಪ್ಕೊಂಡ್ರ ಸ್ಟಾರ್ಟಿಂಗ್ ಅಲ್ಲೇ? ಇಲ್ಲ, ಅದು ಆಡಿಷನ್ ಕೊಟ್ಟಿದ್ದೆ ಒಂದು ವಿಚಿತ್ರ. ಅದು ಈಗಲೂ ನನಗೆ ಅದು ಕಣಲೆ ಇದೆ. ಫಸ್ಟ್ ಟೈಮ್ ನಾನು ಇದಕ್ಕೆ ಆಡಿಷನ್ ಕೊಟ್ಟಿದ್ದು ನಮ್ಮ ಸಂತೋಷ್ ಕ್ಯಾರೆಕ್ಟರ್ಗೆ. ನಮ್ಮಲ್ಲಿ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡೋ ಸಂತೋಷ್ ಇದಾರಲ್ಲ, ಅದಕ್ಕೆ ನಾನು ಆಡಿಷನ್ ಕೊಡೋದಕ್ಕೆ ಅಂತ ಬಂದಿದ್ದು. ಅದು ಕೊಡ್ತಾ ಇದ್ದಂಗ್ಲೇ ಗೊತ್ತಾಯ್ತಾನ ಆ ಪಾತ್ರಕ್ಕೆ ನಾನು ಸೂಟಬಲ್ ಅಲ್ಲ ಅಂತ. ಅವ್ರ ಫೇಸಲ್ಲೇ ಗೊತ್ತಾಯ್ತು ಆಡಿಷನ್ ಮಾಡ್ತಾ ಇದ್ರಲ್ಲ. ಅದಾದ್ಮೇಲೆ ಸೋಕೆ ಗೊತ್ತಾಯ್ತು ನನಗೆ ಇದು ಓಕೆ ಆಗಲ್ಲ ಅಂತ. ಅವ್ರು ಹಂಗ ಅಂತಿದ್ದಂಗ್ಲೇ ವೆಂಕಿ ಏನೋ ಒಂದು ಪಾತ್ರದ ಡೈಲಾಗ್ ನ ಕೊಟ್ಟು ಇದನ್ನೊಂದು ಕಲ್ತ್ಕೊಂಡ್ ಬನ್ನಿ ಅಂತ ಕೊಟ್ರು. ನಾನು ಹೋಗ್ಬಿಟ್ಟು ಫುಲ್ ಪ್ರಿಪೇರ್ ಆಗಿ ವೆಂಕಿ ಡೈಲಾಗ್ಗಳು ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡೈಲಾಗ್ಗಳಿಗೆ ಶುರು ಮಾಡಿದೆ. ನಮ್ಮ ಡೈರೆಕ್ಟರ್ 1 ನಿಮಿಷ ಸ್ಮೈಲ್ ಮಾಡಿ, ನಾವು ಡೈಲಾಗ್ ಕೊಟ್ಟಿದ್ದು ನಿಮ್ಗೆ ರಿಯಾಕ್ಷನ್ಗೆ ಅಷ್ಟೇ, ನೀವು ಮೂಗ ಇದ್ರಲ್ಲಿ ಅಂತ ಅಂದ್ರು. ನಾನು ಆ ಟೈಮಲ್ಲೇ ಶಾಕ್ ಆಗಿದ್ದು. ಸರ್ ಡೈಲಾಗ್ ಇದೆಯಲ್ಲ ಸರ್, ಅಂದ್ರೆ ಡೈಲಾಗ್ ಇದೆ, ಬಟ್ ನೀವು ಯಾವುದೋ ಡೈಲಾಗ್ ಹೇಳಬಾರ್ದು, ಆ ಕಂಟೆಂಟ್ನ ಅರ್ಥ ಮಾಡ್ಕೊಂಡು ಆ ಕಂಟೆಂಟ್ನ ತಲುಪಿಸ್ಬೇಕು ಅಷ್ಟೇ ಅಂತ ಅಂದ್ರು. ಸೊ ಅದು ಆನ್ ಸ್ಪಾಟ್ ಅಲ್ಲೇ ರೆಡಿ ಆಗುತ್ತೆ. ಅಂದ್ರೆ ವಿತಿನ್ ಒಂದು 5 minutes ಅಲ್ಲಿ ನಾನು ಆ ಥರದ ಪಾತ್ರ ಮಾಡ್ಬೇಕಾಗತ್ತೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಅದನ್ನ ಎನಾಕ್ಟ್ ಮಾಡಿ ತೋರಿಸಿದ್ದು. ಆ ಪಾತ್ರ ಮಾಡಿದಾಗ ಹೇಗೆ ಸಂತೋಷ್ ಪಾತ್ರದ ಆಡಿಷನ್ ಕೊಟ್ಟಾಗ ಹೇಗೆ ನನಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ, ನಾನಿದ್ ಮಾಡೋದಕ್ಕೆ ಸಮರ್ಥ ಅಲ್ಲ ಅನ್ಸುತ್ತೆ, ಅಥವಾ ನನಗೆ ಈ ಪಾತ್ರ ಸೂಟ್ ಆಗಲ್ಲ ನನಗೆ ಹೆಂಗ ಅನಿಸ್ತು. ವೆಂಕಿ ಪಾತ್ರ ಮಾಡಿದ ನೆಕ್ಸ್ಟ್ ಸೆಕೆಂಡ್ ನನಗೆ ಅನಿಸ್ತು ಇದನ್ನ ನಾನು ಮಾಡಬಲ್ಲೆ. ಇವಾಗ ನಾರ್ಮಲಿ ಎಷ್ಟೋ ಜನ ಡೈಲಾಗ್ ಹೇಳಿನೂ ಜನಕ್ಕೆ ರೀಚ್ ಆಗಿರಲ್ಲ, ಅಂತದ್ರಲ್ಲಿ ನೀವ್ ಈ ಕ್ಯಾರೆಕ್ಟರ್ ಮಾಡಿ ಜನಕ್ಕೆ ಎಷ್ಟೊಂದು ರೀಚ್ ಆಗ್ತಿದ್ದೀರಾ ಅನ್ಕೊಂಡಿದ್ರು? ಎಷ್ಟೊಂದು ಜನ ಒಪ್ಕೊಂತಾರೆ ನನ್ನ? ಖಂಡಿತ ಇಲ್ಲ, ಖಂಡಿತವಾಗ್ಲಿಲ್ಲ. ನಾನದೇ ನಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಅದನ್ನೇ ಮಾತಾಡಿದ್ದೆ. ಅಂದ್ರೆ ನಾನು ಈ ಪಾತ್ರನ ಒಪ್ಕೊಳ್ಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರುವಂತಹ ನನ್ನ ಸರ್ಕಲ್ನ ಎಲ್ಲ ಡೈರೆಕ್ಟರ್ಸ್ಗಳಿಗೆ, ನನ್ನ ಕೊಲೀಗ್ಸ್ಗಳಿಗೆ ಕಾಲ್ ಮಾಡಿ ಈ ಥರದ್ದೊಂದು ಪಾತ್ರ ಇದೆ, ಹೆಂಗೆ ಮಾಡ್ಬೇಕಾ ಏನು ಅಂತ ಕೇಳಿದಾಗ ಅವ್ರೆಲ್ರಿಗೂ ಕೂಡ ನನ್ನ ಸ್ಟ್ರೆಂತ್ ಒಂದು ಸ್ವಲ್ಪ ಗೊತ್ತಿದ್ರಿಂದನೂ ನೀವು ಮಾಡಬಾರ್ದು ಪಾತ್ರ, ನೀವು ತುಂಬಾ ಚೆನ್ನಾಗಿ ನಿಮ್ಗೆ ಸಂಭಾಷಣೆ ಆಗ್ಲಿ ಇನ್ನೊಂದಾಗ್ಲಿ ನಿಮಗೆ ತುಂಬಾ ಚೆನ್ನಾಗಿ ಹೇಳ್ತೀರಾ, ನೀವು ಒಳ್ಳೆ ಆರ್ಟಿಸ್ಟ್, ನೀವ್ ಯಾಕೆ ಮೂಗಿನ ಪಾತ್ರ ಮಾಡ್ತೀರಾ? ಬಟ್ ಒಬ್ಬ ರಂಗಭೂಮಿಯ ಕಲಾವಿದನಾಗಿ ಚಾಲೆಂಜಿಂಗ್ ಪಾತ್ರಗಳು ಅಂತ ಬಂದಾಗ ಅದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ, ಒಂದು ಪ್ರಯೋಗ ಅಂತ ಮಾಡ್ಲೇಬೇಕಾಗತ್ತೆ. ಅದಾದ್ಮೇಲೆ ಸಕ್ಸಸ್ ಫೇಲ್ಯೂರ್ ಗೊತ್ತಾಗೋದು. ಮತ್ತೆ ನನ್ನನ್ನೇ ನಾನು ಕೇಳ್ಕೊಂಡು ಇಲ್ಲ ಇದನ್ನ
ಟ್ರೈ ಮಾಡೋಣ, ಏನೋ ಒಂದು ವಿಶೇಷವಾಗಿರುವಂತ ಪಾತ್ರ ಅಲ್ವಾ, ಟ್ರೈ ಮಾಡೋಣ, 100% ನನ್ನ ಕಡೆಯಿಂದ ಎಫರ್ಟ್ ಕೊಡೋಣ, ನೋಡೋಣ ಏನೋ ಒಂದು ಘಟಿಸ್ಬೋದು ಅಂತ. ಸೊ ಇವಾಗ ವೆಂಕಿ ನಾನ್ ಮಾತಾಡ್ತೀನಿ ಅಂದ್ರೆ ಜನ ದಯವಿಟ್ಟು ಮಾತಾಡ್ಬೇಡಿ ಅನ್ನುವ ಹಂತಕ್ಕೆ ಹೋಗಿ ಮುಟ್ಟಿದ್ದಾನೆ. ಈ ನಾಟಕಗಳು ಅಥವಾ ಇವತ್ತಿಗೂ ಮಲೆನಾಡು ಭಾಗದಲ್ಲಿ ನಾಟಕಗಳು ಜೀವಂತವಾಗಿದೆ ಅಂದ್ರೆ ದಟ್ಸ್ ಓನ್ಲಿ ಶಿವಮೊಗ್ಗ, ಬಿಕಾಸ್ ಆಫ್ ನೀನಾಫ್ ಸನ್ನಮ್ ಇರೋದ್ರಿಂದ. ಸೊ ಅಲ್ಲಿಂದ ಬಂದವರು ಹಲವಾರು ಪ್ರತಿಭೆಗಳಿದಾವೆ. ಸೊ ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂದಿದ್ ಹೆಂಗೆ? ಫಸ್ಟ್ ನಾವು ಕೈ ಎತ್ಕೊಂಡ್ ನಾಟಕ ನಮಗೆ ಫಸ್ಟ್ ಶೋ ನಮಗೆ ಕುವೆಂಪು ರಂಗಮಂದಿರ ಶಿವಮೊಗ್ಗದಲ್ಲೇ ನಾವು ಅಭಿನಯಿಸಬೇಕು, ಬೇರೆ ಎಲ್ಲೂ ನಾವು ಮಾಡಿಲ್ಲ. ಇಲ್ಲಿ ತನಕ ನನಗೆ ಮಾಡಿದ್ದು ಯಾವ್ದು ನೆನಪು ಇಲ್ಲ. ನಾನು ಯಾವುದೇ ಹೊಸ ನಾಟಕ ಮಾಡಿದ್ರು ಅದರ ಮೊದಲ ಪ್ರದರ್ಶನ ಕುವೆಂಪು ರಂಗಮಂದಿರದಲ್ಲೇ ಆಗುದು. ಅಲ್ಲಿನ ರಂಗಭೂಮಿಯನ್ನ ಪ್ರೀತಿಸುವಂತ ಜನ ಮತ್ತೆ ಆ ಪ್ರೇಕ್ಷಕರು ಇದಾರಲ್ಲ, ಅದು ಬೇರೆನೆ ನಮ್ಮ ಶಿವಮೊಗ್ಗದ ಪ್ರೇಕ್ಷಕರು. ಥಿಯೇಟರ್ ಬಗ್ಗೆ ಆಸಕ್ತಿ ಅಂದ್ರೆ ಅದೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಸುಮಾರು ಜನಕ್ಕೆ. ನಮ್ ತಂದೆಯವ್ರ ಕಾಲದಿಂದನೂ ನಮ್ದು ಒಂಥರ ರಂಗಭೂಮಿಯ ಕೆಲಸಕೊಂಡು ಮಾಡ್ಕೊಂಡು ಬಂದಂತಹ ಫ್ಯಾಮಿಲಿ ನಮ್ದು. ಸೊ ಮನೆಗಳಲ್ಲೇ ನಾಟಕಗಳು ನಡೀತಾ ಇತ್ತು, ಮನೆಗಳಲ್ಲೇ ರಿಹರ್ಸಲ್ ನಡೀತಾ ಇತ್ತು. ಸಣ್ಣವನಿದ್ದಾಗ್ಲಿಂದ ಎಲ್ಲ ನನ್ನ ಸುಪ್ತ ಮನಸ್ಸಿನ ಒಳಗಡೆ ಅದು ಸೇರ್ಕೊಳ್ತಾ ಹೋಯ್ತು ಅನ್ಸುತ್ತೆ. ಸ್ಟಾರ್ಟಿಂಗ್ ಸಮಯ ತುಂಬಾ ಸ್ಟ್ರಗಲ್ ಮಾಡಿರ್ತೀರಾ, ಯಾವ ತರ ಫೇಸ್ ಮಾಡಿದ್ದೀರಾ? ಸ್ಟ್ರಗಲ್ ಇಲ್ಲದೆ ಸಕ್ಸಸ್ ಇಲ್ಲ. ನನ್ನನ್ನು ಕೇಳೋದಾದ್ರೆ ಯಾವುದೇ ಒಂದು ಸಕ್ಸಸ್ ಹಿಂದೆ ಅದರದ್ದೇ ಆದ ಸ್ಟ್ರಗಲ್ ಇದ್ದೇ ಇರುತ್ತೆ. ಅದ್ ನಾವು ಹೇಳ್ಕೊಳ್ಳೋದು ನಮಗೆ ಅದು ಎಷ್ಟು ಸೂಕ್ತಾನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಬಹಳ ಕಡಿಮೆ ನನ್ನ ಸ್ಟ್ರಗಲ್ಗಳನ್ನ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋದು. ಸ್ಟ್ರಗಲ್ ಅಂತ ನನಗೆ ನನ್ನ ಥಿಯೇಟರ್ ನಾನು ಯಾವತ್ತೂ ನನ್ನ ಸ್ಟ್ರಗಲ್ ಅಂತ ಅನ್ಕೊಳ್ಳೋದೇ ಇಲ್ಲ. ನಮಗೆ ಥಿಯೇಟ್ರು ನೀನೊಬ್ಬ ಕಲಾವಿದನನ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡುತ್ತೆ. ನಾವು 4 ಜನದ ಮುಂದೆ ನಿಂತ್ಕೊಂಡು ಮಾತಾಡೋದನ್ನ ಕಲ್ಸ್ಕೊಡುತ್ತೆ, ಪ್ರಶ್ನೆ ಮಾಡೋದನ್ನ ಕಲ್ಸುತ್ತೆ. ರಂಗಭೂಮಿ ನಮಗೆ ಇದನ್ನೆಲ್ಲಾ ಕಟ್ಕೊಟ್ಟಿರುವಾಗ ನಾನು ಅದನ್ನ ಸ್ಟ್ರಗಲ್ ಅಂತ ಕಡೆಗೆ ಇಷ್ಟಪಡಲ್ಲ. ಅದೊಂದು ಶಿಕ್ಷಣ, ನಾನು ಪಡೆದ ಶಿಕ್ಷಣ. ಮತ್ತು ಇವತ್ತಿನವರೆಗೂ ಈಗಲೂ ಕೂಡ ನಾವು ಹೊಸ ನಾಟಕ ಕೈಗೆತ್ತಿಕೊಂಡಾಗ ಆ ಭಯ ಇರುತ್ತೆ, ಶೋ ಹೇಗಾಗುತ್ತೋ ಅನ್ನುವಂತಹ ಗೊಂದಲ ಇರುತ್ತೆ. ಆಮೇಲೆ 100% ಎಫರ್ಟ್ ಇರುತ್ತೆ. ಅಲ್ಲಿ ಯಾವ ಫೈನಾನ್ಷಿಯಲ್ ವ್ಯವಹಾರಗಳು ಇರೋದಿಲ್ಲ, ವ್ಯವಹಾರ ಇರಲ್ಲ. ಬಹಳ ಮುಖ್ಯವಾಗಿ ರಂಗಭೂಮಿಯಲ್ಲಿ ವ್ಯವಹಾರ ಇಲ್ಲ. ಅಲ್ಲಿ ಏನಿದ್ರು ನಮ್ಮ ಆತ್ಮತೃಪ್ತಿಗೆ ನಾವು ಮಾಡುವಂತಹ ಕೆಲಸ ರಂಗಭೂಮಿ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ನನ್ ಕೈಲಿ ಆಗುತ್ತಾ ಅಂತ ಯಾವತ್ತಾರು ಅನ್ಕೊಂಡಿದ್ರೆ, ಅಥವಾ ಬೇಡ ನನ್ನ ಆರಾಮಾಗಿ ರಂಗಭೂಮಿ ಮಾಡ್ಕೊಂಡಿರೋಣ ಅಂತ ಯಾವತ್ತಾರು ಅನ್ಸಿದ್ಯಾ? ಇಲ್ಲ, ಅದು ವಿಶೇಷನೇ. ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಿರ್ಲಿ, ಶೂಟ್ ಆದ್ರೂ ನನಗೆ ಗೊತ್ತಿರ್ಲಿಲ್ಲ ಆ ಸೀರಿಯಲ್ ಅಲ್ಲಿ ಫಸ್ಟ್ 30 ಎಪಿಸೋಡ್ ನಾನೇ ಹೀರೋ ಅಂತ. ಆ ರೇಂಜಿನ ನನಗೆ ಗೊತ್ತಿರ್ಲಿಲ್ಲ. ನನಗೆ ಕಾಸ್ಟ್ಯೂಮ್ ಹೋಲಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಪೌರಾಣಿಕ ಪಾತ್ರ ಒಂದು ಕಲ್ಯಾಣ ದೇವ ಅಂತೆ, ಮಾದೇಶ್ವರ ತಂದೆ ಅಂತೆ, ಮಾದೇಶ್ವರ ಹೀರೋ ನಮ್ದು ಏನಿರುತ್ತೆ ಅನ್ನೋದು ಇತ್ತು. ಬಟ್ ಒಂದ್ಸಲ ನಮ್ಮ ಮಹೇಶ್ ಸುಖದ್ರೆ ಸರ್ ಯಾವತ್ತೋ ಕಾಸ್ಟ್ಯೂಮ್ ಅನ್ಸ್ಬೇಕಾದ್ರೆ ನಮ್ ಹೀರೋದ್ ನೋಡಿ ನೀಟಾಗಿ ಹೊಲಿರಪ್ಪ ಅಂದ್ರು. ಅವಾಗ ಸೆನ್ಸ್ ಆಯ್ತು, ನಾನ ಹೀರೋ, ಈ ಸೀರಿಯಲ್ ನಾನ ಹೀರೋ ಅಂತ. ಒಂದಷ್ಟು ಎಪಿಸೋಡ್ ಶೂಟ್ ಆಗುತ್ತೆ ಸ್ಟಾರ್ಟಿಂಗು. ಅದಾದ್ಮೇಲೆ ಒಬ್ರು ಇಲ್ಲ ಇದು ಕಲ್ಯಾಣ ದೇವನ ಪಾತ್ರ, ಇದ್ಯಾಕೋ ಓಕೆ ಆಗ್ತಾ ಇಲ್ಲ, ನಮಗೆ ಬೇಡ ಚೇಂಜ್ ಮಾಡೋಣ ಅನ್ನೋದು ಬೇರೆ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇರೋಂಥವ್ರು ಹೇಳ್ತಾರೆ. ನಮ್ಮ ಮಹೇಶ್ ಸುಖದ್ರೆ ಸರ್ ಅವರು ಅವತ್ತು ನನಗೆ ಹೇಳಿದ್ದಕ್ಕೆ ಇವತ್ತಿಗೂ ಕಿವಿ ಇದೆ. ಈ ಹುಡುಗನ ಸಾಮರ್ಥ್ಯ ನನಗೆ ಗೊತ್ತಿದೆ. ಫಸ್ಟ್ ಸೀರಿಯಲ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಇರ್ಬೇಕಾದ್ರೆ ಸಹಜವಾದ ಭಯ ಅವನ್ ಫೇಸ್ ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಇವನ್ ಸ್ಟ್ರೆಂತ್ ಬೇರೆ ಇದೆ, ನನಗೆ ಇವನೇ ಬೇಕು ಅಂತ ಅವರು ಆ ಪಾತ್ರವನ್ನ ಕಟ್ಟಿಕೊಟ್ಟಿದ್ದು. ಸೊ ಅದು ಬೇರೆನೆ ನನಗೆ ಗೌರವ ಮತ್ತೆ ಹೆಸರನ್ನ ತಂದು ಕೊಟ್ಟಂತ ಪಾತ್ರ ಹೋಗಿ ಮಾದೇಶ್ವರ. ಫಸ್ಟ್ ನಮ್ಮ ಪುರಂದರದಾಸರು ಹುಟ್ಟೋದಕ್ಕೂ ಮೊದಲು ಒಂದು ಗೆಟಪ್ ಅಲ್ಲಿ ಇರ್ತೀನಿ. ಪುರಂದರದಾಸರು ಹುಟ್ಟಾದ್ಮೇಲೆ ನನ್ ಮತ್ತೆ ಬಿಎಡ್ ಎಲ್ಲ ಬರುತ್ತೆ. ಅದಾದ್ಮೇಲೆ ಪುರಂದರದಾಸರು ದೊಡ್ಡವನಾಗಿ ಎಲ್ಲ ಕೊಟ್ಕೊಂಡು ಹೋಗ್ಬೇಕಾದ್ರೆ ಮುದುಕ ಆಗಿರ್ತೀನಿ. ಈ ತರ 3 ಗೆಟಪ್ ಅಲ್ಲಿ ನಾನು ಆ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ. ಈಗ ನಾರ್ಮಲಿ ಈಗ ರಂಗಭೂಮಿ ಫ್ಯಾಮಿಲಿಯವ್ರಿಗೆ ಬಂದವರಿಗೆ ಅಲ್ಲಿಯ ಕಷ್ಟಗಳಾಗಿರ್ಬೋದು, ಒಂದ್ ತಿರುಗಾಟ ಮಾಡ್ಬೇಕಾದ್ರೆ ಯಾವ್ಯಾವ ತರ ಅನುಭವಿಸಿರ್ತೀವಿ. ಶೋಗಳು ಕೆಲವೊಮ್ಮೆ ಎಲ್ಲಾ ಟೈಮಲ್ಲೂ ಶೋ ಸಿಗುತ್ತೆ ಅನ್ನೋದಿರಲ್ಲ. ಕೆಲವೊಮ್ಮೆ ನೀವು ಮತ್ತೆ ಇದೇ ರಂಗಭೂಮಿನ ಆಯ್ಕೆ ಮಾಡ್ಕೊಂಡಾಗ ನಿಮ್ ಮನೇಲಿ ಏನಂದ್ರು? ಅಂದ್ರೆ ರಂಗಭೂಮಿಲಿ 2 ತರದ ರಂಗಭೂಮಿ ಇರುತ್ತಲ್ವಾ. ಒಂದು ಹವ್ಯಾಸಿ ರಂಗಭೂಮಿ, ಇನ್ನೊಂದು ವೃತ್ತಿ ರಂಗಭೂಮಿ. ನಾವು ಹವ್ಯಾಸಿಗಳು, ನಾವು ಅದನ್ನ ವೃತ್ತಿಯಾಗಿ ತಗೊಳ್ಳೋದಕ್ಕೆ ನಮಗೆ ಅವಕಾಶ ಸಿಕ್ಕೂ ಇಲ್ಲ, ಆ ಕಡೆ ನಾವು ಹೋಗಕ್ಕಾಗ್ಲೂ ಇಲ್ಲ. ಸೊ ಹಾಗಾಗಿ ಇದರಿಂದ ನಮಗೆ ಇನ್ಕಮ್ ಅಂತ ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮುಂದೆನೂ ಮಾಡೋದು ಇಲ್ಲ. ಸೊ ಹಾಗಾಗಿ ಹವ್ಯಾಸಿಗಳು ಬೇರೆ, ವೃತ್ತಿ ಬೇರೆ. ಹವ್ಯಾಸಕ್ಕೆ ಮಾಡ್ಕೊಳ್ತಿದೀನಿ ಅಂದಾಗ ಮನೆಯಲ್ಲಿ ಆಲ್ರೆಡಿ ನಾಟಕಗಳನ್ನ ಮಾಡಿ ಇದರಿಂದ ಏನೂ ಇಲ್ಲ, ಸುಮ್ನೆ ನಮ್ ಕೆಲ್ಸಗಳು ಹಾಳಾಗತ್ತೆ ಇವೆಲ್ಲ ಇತ್ತಲ್ವಾ. ಸೊ ಬೇಡಪ್ಪ, ಏನಕ್ಕೆ ಕೆಲಸ ಮಾಡ್ಕೊಂಡು ಹೋಗಿ ಸಾಕು, ನಾಟಕಗಳನ್ನ ಮಾಡ್ಕೊಂಡು ಹೋಗಿದ್ದು, ಇನ್ಮೇಲಾದ್ರೂ ಕೆಲ್ಸಗಳನ್ನ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಹೋಗಿ ಅಂತ ಬಂದಿದ್ದುಂಟು. ಬಟ್ ಬಣ್ಣ ಅಷ್ಟು ಸುಲಭ ಅಲ್ಲ, ನೀವು ಬೇಡ ಅಂತ ತಕ್ಷಣ ಬಿಟ್ಟು ಹೋಗುವಂಥದ್ದೆಲ್ಲ, ಅದು ಕೊನೆಯವರೆಗೂ ಇರುವಂಥದ್ದು. ಸೊ ಹಾಗಾಗಿ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು, ನನ್ನ ತಂದೆಯಿಂದ ನನಗೆ ಕ್ಯಾರಿ ಫಾರ್ವರ್ಡ್ ಆಯ್ತು. ಸೊ ನನ್ನ ಬಣ್ಣ, ನನ್ನ ರಂಗಭೂಮಿಯನ್ನ ನಾನು ಹವ್ಯಾಸಕ್ಕೆ ತಗೊಂಡ್ರು ಕೂಡ ಅದರ ಫ್ಲೇವರ್ ನನಗೆ ಇವತ್ತು ಕಿರುತೆರೆಯಲ್ಲಿ ಅನ್ನ ಆಗ್ತಾ ಇದೆ. ಸಿನಿಮಾದಲ್ಲಿ ಮಾಡ್ಬೇಕು ಅಂತ
ಖಂಡಿತವಾಗ್ಲೂ ಇದೆ. ಇಲ್ಲಿ ತನಕ ಬಂದಿದ್ದೀವಿ, ಸಿನಿಮಾ ಮಾಡ್ಲಿ ಅಂದ್ರೆ ಕಷ್ಟ ಆಗತ್ತೆ ಈಗ. ಬಟ್ ಬಂದಿದ್ದಾವೆ ಸಿನಿಮಾಗಳು, ಆಫರ್ಗಳು ಬಂದಿದೆ. ಬಟ್ ಅದೇ ನಾನೊಂದ್ ಸ್ವಲ್ಪ ಪಾತ್ರಗಳಲ್ಲಿ ಸ್ವಲ್ಪ ಚೂಸಿ. ನಾನು ಒಳ್ಳೆ ಪಾತ್ರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಪರ್ಫಾರ್ಮೆನ್ಸ್ ಇರುವಂತ ಪಾತ್ರಗಳನ್ನ. ಅಂದ್ರೆ ನಾನು ಹೀರೋ ಆಗಿ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾನು ಮಾಡುವ ಪಾತ್ರಕ್ಕೆ ತೂಕ ಇರಬೇಕು, ಅಂತಹ ಪಾತ್ರಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವೇಟಿಂಗ್, ಒಂದು ಒಳ್ಳೆ ಪಾತ್ರ ಸಿಕ್ಕರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾದ ಮೂಲಕ ಹಿರಿತೆರೆಗೆ ಬರಬೇಕು ಅಂತ ಇದ್ದೀನಿ. ಈಗ ಬಂದ್ರೆ ಯಾವ ಪಾತ್ರ ನೋಡಿ, ಕೆಲವರಿಗೆ ವಿಲನ್ ಶೇಡ್, ಕೆಲವರಿಗೆ ಕಾಮಿಡಿ ಶೇಡ್ ಇರುತ್ತೆ, ಕೆಲವರಿಗೆ ಹೀರೋ ಶೇಡ್ ಇರುತ್ತೆ. ನಿಮಗೆ ಯಾವ ತರ ಪಾತ್ರ? ಫಸ್ಟ್ ಸೀರಿಯಲ್ ಅಲ್ಲಿ ವಿಲನ್ ಮಾಡ್ಬೇಕು ನಾನು. ಅಯ್ಯೋ ಸಿಕ್ಕಾಬಟ್ಟೆ ಆಯ್ತು, ನಾನು ಜಾಸ್ತಿ ಆಯ್ತು ನನ್ನ ಜನ ನಾನು ಹೊಗಳಿದ್ದು, ಒಂದ್ ಸ್ವಲ್ಪ ಬೈಸ್ಕೊಳ್ಬೇಕು ಜನಗಳ ಹತ್ರ. ಹಾಗಾಗಿ ಸೀರಿಯಲ್ ಅಲ್ಲಿ ಒಂದು ವಿಲನ್ ಪಾತ್ರ ಹುಡುಕ್ತಾ ಇದ್ದೀನಿ. ಅದ್ ಯಾಕೆ ಅಷ್ಟೊಂದು ಇತ್ತೀಚೆಗೆ ವಿಲನ್ ಪಾತ್ರ ಕದ್ದೊಂದು ಯಾಕೆ ಅಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ? ಆಲ್ಮೋಸ್ಟ್ ಹೀರೋ ಆದ್ರೆ ಏನ್ ಗೊತ್ತಾ ಸಮಸ್ಯೆ, ಸೀರಿಯಲ್ ಗಳಲ್ಲಿ ಯಾವ ಸೀಕ್ರೆಟ್ ಅವ್ನಿಗೆ ಗೊತ್ತಿರಲ್ಲ. ಕರೆಕ್ಟ್. ಸೀರಿಯಲ್ ಅಲ್ಲಿ ಹೀರೋ ಆದ್ರೆ ಅವ್ನಿಗೆ ಸೀಕ್ರೆಟೇ ಗೊತ್ತಿರಲ್ಲ. ಇದು ನಮ್ಮಂತ ಪಾತ್ರಗಳು ಇರ್ತಾವಲ್ಲ, ಅಂತವ್ರಿಗೆ ಎಲ್ಲ ಸೀಕ್ರೆಟ್ ಗೊತ್ತಿರ್ತಾವ, ಬಟ್ ಹೇಳ್ಕೊಳಕ್ ಆಗಲ್ಲ. ಅವಾಗ ಹೀರೋ ಅದನ್ನು ಸಾಫ್ಟ್ ಆಗಿ ಎಲ್ಲಾರನು ಹ್ಯಾಂಡಲ್ ಮಾಡ್ಕೊಂಡು ಏನಾಗಿದೆ ಹಿಂಗೆ ಇಷ್ಟೇ ಮಾಡ್ಬೇಕು. ವಿಲನ್ ಇರ್ತಾನಲ್ಲ, ನಾಟ ಆಡ್ತಿರ್ತಾನ ಆರಾಮಾಗಿ, ನಿನ್ನ ಹಂಗ್ ಮಾಡ್ತೀನಿ, ನಿನ್ನ ಹಂಗ್ ಮಾಡ್ತೀನಿ. ರಂಗಭೂಮಿಲಿ ಒಂದು ಬೆಸ್ಟ್ ಪಾತ್ರ ಇಲ್ಲ ನನ್ನ ಲೈಫ್ ಅಲ್ಲಿ ಮರೆಯಂಗಿಲ್ಲ ಅಂದ್ರೆ ಯಾವ ಪಾತ್ರ ಮಾಡಿದ್ದೀರಾ? ನಾನು 2 ಏಕವ್ಯಕ್ತಿ ನಾಟಕಗಳನ್ನು ಮಾಡಿದ್ದೀನಿ. ಅದರಲ್ಲಿ ಒಂದು ಕುವೆಂಪು ಅವರ ರಾಮಾಯಣ ದರ್ಶನಂ ಕೃತಿಯ ಆಧರಿಸಿದಂತ ರಾವಣ ದರ್ಶನ ಅಂತ ನಾವು ನಾಟಕ ಮಾಡಿದ್ವಿ. ಕುವೆಂಪು ಅವರದ್ದು ರಾಮಾಯಣ ದರ್ಶನ ಓದಿದಿರಲ್ವಾ, ಅದರಲ್ಲಿ ದಶಾನನ ಸ್ವಪ್ನ ಸಿದ್ಧಿ ಮತ್ತು ನೀ ಮಹಚ್ಚಿಲ್ಪಿ ದಿಟಂ ಅನ್ನುವಂಥ 2 ಭಾಗದಿಂದ ಆಯ್ದು ಏಕವ್ಯಕ್ತಿ ಹಳೆಗನ್ನಡದಲ್ಲಿ ಮಾಡಿದ್ದೀನಿ. ಬಹುಶಃ ನನಗೆ ಗೊತ್ತಿರುವ ಮಟ್ಟಿಗೆ ಹಳೆಗನ್ನಡದಲ್ಲಿ ಏಕವ್ಯಕ್ತಿ ಮಾಡಿದಂತಹ ತಂಡ ತೀರಾ ವಿರಳ, ಒಬ್ರು ಅಥವಾ ಇಬ್ರು ಸಿಗ್ಬೋದನ್ನ, ಅದನ್ನ ನಾನು ಮಾಡಿದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ.